ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾವ ಸಮಸ್ಯೆ ಪರಿಹಾರದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತೇಳಿ ಕೂಡ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಇವತ್ತಿನ ವಿಷಯ ಬಂದ್ಬಿಟ್ಟು ಇದು ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು ಅಂತ ಅಂದರೆ, ನಾನು ರಾಯರ ನಂಬಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಏನೋ ರಾಯರ ಭಕ್ತೆ ಅಲ್ಲ. ನಾನು ಯಾವಾಗ ನಂಬಕ್ಕೆ ಶುರು ಮಾಡಿದ್ನೋ ಆವಾಗಲಿಂದ ನನಗೆ ಯಾವ ರೀತಿ ಅನುಭವಗಳಾಗಿದೆ, ರಾಯರು ಮನೇಲಿದ್ದಾರೆ ಅನ್ನೋದಕ್ಕೆ ನನಗೆ ಏನೆಲ್ಲ ಸೂಚನೆಗಳು ಸಿಗ್ತಾ ಇದೆ, ಮುಂಚೆ ನನ್ನ ಲೈಫ್ ಹೇಗಿತ್ತು, ಇವಾಗ ಹೇಗಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮುಂಚೆ ನಾನು ರಾಯರ ಮಠದ ಹತ್ರ ಹೋದ್ರೂ ಕೂಡ ಒಳಗಡೆ ಹೋಗ್ತಾ ಇರಲಿಲ್ಲ. ಅವರು ಗುರುಗಳು ಅಷ್ಟೇ ಅಲ್ವಾ, ದೇವರಲ್ವಲ್ಲ, ಏನಕ್ಕೆ ಇಷ್ಟೊಂದು ಜನ ಹೋಗ್ತಾರೆ, ನನ್ನ ಮನಸ್ಸಲ್ಲಿ ಹಿಂಗೇನೆ ಬರ್ತಾ ಇದ್ದಿತ್ತು ಅವಾಗ. ಇವಾಗ ನಾನು ರಾಯರ ಬಗ್ಗೆ ಒಂದು ಚಾನೆಲ್ ಮಾಡಿ ಅವ್ರ ಬಗ್ಗೆ ಈ ರೀತಿ ಸೇವಾ ಕಾರ್ಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ಮನಸ್ಸು ಯಾವ ರೀತಿ ಚೇಂಜ್ ಆಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆ ರೀತಿ ಇದ್ದವಳು. ಹಾಗೆ ಒಂದು ದಿನ ಹಸ್ಬೆಂಡ್ ಜೊತೆ ಹೋಗಿ ಬಂದಿದ್ದೆ. ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಯಾವತ್ತೂ ರಾಯರ ವೀಡಿಯೋಗಳು ಬರ್ತಾ ಇರಲಿಲ್ಲ. ನಾನು ಯಾವಾಗ ಮಠಕ್ಕೆ ಹೋಗಿ ಬಂದಿದ್ದಾದಮೇಲೆ ರಾಯರ ವೀಡಿಯೋಗಳು ಬರೋಕ್ಕೆ ಶುರುವಾಯಿತು. ಏನೋ ಇದೆಯಲ್ಲ ಪವಾಡ ಅಂತ ಎಲ್ಲ ಇದೆಯಲ್ಲ, ನೋಡೋಣ ಅಂತ ಒಂದೇ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡ್ತಾ ಹಂಗೆ ರೋಮಾಂಚನ ಆಗ್ಬಿಡ್ತು. ನನ್ನನ್ನೇ ನಾನು ಮರ್ತ್ಕೊಂಡು ವಿಡಿಯೋನ ನೋಡ್ತಾ ಇದ್ದೆ. ಅವಾಗ ನನಗನ್ನಿಸ್ತು, ನಾನು ಎಷ್ಟೊಂದು ಆಧ್ಯಾತ್ಮಿಕ ಅಂತ ವೀಡಿಯೋಗಳನ್ನ ನೋಡಿದ್ದೀನಿ, ಆದರೆ ಯಾವ ದೇವ್ರದ್ದು ನೋಡಬೇಕಾದ್ರೂ ಈ ರೀತಿ ಒಂದು ರೋಮಾಂಚನ ಆಗಿರಲಿಲ್ಲ. ಆದರೆ ರಾಯರ ವಿಡಿಯೋ ನೋಡಿಸ್ಬೇಕಾದ್ರೆ ಈ ಥರ ಆಗ್ತಾ ಇದೆಯಲ್ಲ, ನನ್ನ ಬಾಡಿ ವೈಬ್ರೇಷನ್ನೇ ಚೇಂಜ್ ಆಗ್ತಿದೆಯಲ್ಲ, ಇಲ್ಲಿ ಏನೋ ಇದೆ ಅಂತೇಳಿ ಅವಾಗ ಕಂಟಿನ್ಯೂಸ್ ಆಗಿ ರಾಯರ ವಿಡಿಯೋಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ನಾನು ಫೋಟೋ ಹೇಗೆ ತಂದೆ, ಆಮೇಲೆ ರಾಯರು ನನಗೆ ಏನೇನೆಲ್ಲ ಸೂಚನೆ ಕೊಟ್ಟರು ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಮನೆಗೆ ಫೋಟೋ ತಂದಾದಮೇಲೆ ರಾಯರು ನಮ್ಮ ಮನೇಲಿದ್ದಾರೆ ಅನ್ನೋದಕ್ಕೆ ನನಗೆ ಏನೇನು ಸೂಚನೆಗಳು ಸಿಕ್ತು, ಎಲ್ಲರಿಗೂ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗಿವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಪ್ರತಿ ಗುರುವಾರ ನೀವು ಏನೇ ಮರೆತರೂ ಪೂಜೆ ಮರೆಯೋದಿಲ್ಲ. ಪೂಜೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ಅದು ಹೆಂಗೆ ಅಂತ ಅಂದರೆ, ನಾವು ಮರ್ತಿದ್ರೂ ಕೂಡ ಮೈಂಡು ಹೆಂಗೆ ನೆನಪು ಮಾಡುತ್ತೆ ಅಂತ ಅಂದರೆ, ಗುರುವಾರ ನಾಳೆ ಪೂಜೆ, ರಾಯರ ಪೂಜೆ ಅನ್ನೋದು ನೆನಪಿಗೆ ಬರುತ್ತೆ. ಅಂದರೆ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದರೆ ಗುರುವಾರದ ಪೂಜೆನೂ ಕೂಡ ಅವ್ರು ಮಿಸ್ ಮಾಡ್ಕೊಳಲ್ಲ. ಅವರೇ ನೆನಪು ಮಾಡಿ ನಮ್ಮ ಹತ್ರ ಪೂಜೆನ ಮಾಡಿಸ್ಕೊಳ್ತಾರೆ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು, ಮನೇಲಿ ಒಂಥರ ಶಾಂತಿ ವಾತಾವರಣ ಇರುತ್ತೆ. ನಾವೇ ಜೋರು ಮಾಡ್ತಾಯಿದ್ರು ಕೂಡ ನಮ್ಮಲ್ಲೇ ಒಂದು ಶಾಂತಿ ಇರುತ್ತೆ. ಇರಲಿ ಬಿಡು ನೋಡೋಣ ಅನ್ನೋ ಒಂದು ತಾಳ್ಮೆ ಉಂಟಾಗುತ್ತೆ. ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ಮನಸ್ಸಲ್ಲೂ ಕೂಡ ಅಷ್ಟೇ. ನಂತರ ನೀವು ಪೂಜೆ ಮಾಡಬೇಕಾದ್ರೆ ಪ್ರತಿ ಸಲ ಹೂ ಪ್ರಸಾದ ಆಗುತ್ತೆ. ಮಾಡಬೇಕಾದ್ರೆ ಆಗಲಿಲ್ಲ ಅಂತ ಅಂದರೂ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಹೂ ಪ್ರಸಾದವಂತೂ ಕೊಡ್ತಾರೆ. ನಂತರ ಅವರು ಮನೇಲಿದ್ದಾರೆ ಅಂತ ಅಂದರೆ ಇನ್ನೊಂದು ಮೇಯ್ನ್ ಸೂಚನೆ ಏನು ಗೊತ್ತಾ, ಆ ದೀಪ ಹಚ್ಚಿರ್ತೀವಿ ನೋಡಿ, ಆ ದೀಪನ ಅಬ್ಸರ್ವ್ ಮಾಡಿ ಇನ್ಮೇಲೆ ಎಷ್ಟೊತ್ತು ಉರಿಯುತ್ತೆ, ಮುಂಚೆ ಎಷ್ಟೊತ್ತು ಉರಿತಾ ಇತ್ತು, ಇವಾಗ ಎಷ್ಟೊತ್ತು ಉರಿಯುತ್ತೆ ಅಂತೇಳಿ. ನಾನು ಗುರುವಾರ ನೈಟು ಹಚ್ಚಿದ್ರೆ ಅದು ಆಲ್ಮೋಸ್ಟ್ 2 ಗಂಟೆ 3 ಗಂಟೆವರೆಗೂ ದೀಪ ಉರಿಯುತ್ತೆ. ಮುಂಚೆ ಹಾಕ್ತಾಯಿದ್ದಿದ್ದು ಬತ್ತಿನೇ ಹಾಕಿದ್ದೀವಿ, ಮುಂಚೆ ಹಾಕ್ತಿದ್ದು ಎಣ್ಣೆನೇ ಹಾಕ್ತಾಯಿದ್ದೀವಿ, ಅವಾಗ ಇಲ್ಲದೆ ಇರೋದು ಇವಾಗ ಉರಿತಾ ಇದೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ, ಇದು ರಾಯರು ಮನೇಲಿದ್ದಾರೆ ಅನ್ನೋ ಸೂಚನೆನೇ. ಹಾಗೆ ಯಾವಾಗಲೂ ಮನೇನ ಸ್ವಚ್ಛವಾಗಿ ಇಟ್ಕೋಬೇಕು, ರಾಯರಿದ್ದಾರೆ, ಕ್ಲೀನಾಗಿರಬೇಕು ಅನ್ನೋದು ನಮ್ಮ ಮನಸ್ಸಲ್ಲೇ ಬಂದುಬಿಡುತ್ತೆ. ಯಾರು ಹೇಳಬೇಕಾಗಿಲ್ಲ ನಮಗೆ. ನಾವೇ ಅದನ್ನು ನಮ್ಮ ಮನಸ್ಸಿಗೆ ಬಂದು ನಾವೇ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಕೂಡ ನೀಟಾಗಿ ಇಟ್ಕೊಂಡಿರ್ತೀವಿ. ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ರಾಯರು ನಮ್ಮ ಮನೇಲಿದ್ದಾರೆ ಅನ್ನೋದಕ್ಕೆ ಸೂಚನೆಗಳು ನಮಗೆ ಸಿಗ್ತಾ ಇರುತ್ತೆ. ಇದನ್ನು ಯಾರಾದರೂ ಒಬ್ಬರು ಹೇಳೋವರೆಗೂ ನಮಗೆ ಗೊತ್ತಾಗಿರಲ್ಲ. ನಾರ್ಮಲಾಗಿ ನಾವು ಹಾಗೆ ಮಾಡ್ತಾಯಿದ್ದೀವೇನೋ ಅಂದ್ಕೊಂಡಿರ್ತೀವಿ. ಸೊ ಯಾರಾದರೂ ಹೇಳಿದಾಗ ಹೌದಲ್ವಾ, ನಾನು ಈ ರೀತಿ ಇದ್ದೆ, ಇವಾಗ ಹಿಂಗೆ ಚೇಂಜ್ ಆಗಿದ್ದೀನಿ ಅನ್ನೋದು ನಮಗೂ ಕೂಡ ಮನವರಿಕೆ ಆಗುತ್ತೆ. ಇವತ್ತು ನಾನು ಹೇಳಿದಂಥ ಪಾಯಿಂಟ್ಸ್ಗಳು ಎಷ್ಟು ಜನಕ್ಕೆ ಇವಾಗ ಇದು ನಮ್ಮ ಮನಸ್ಸಿಗೆ ಬಂದಿರಲಿಲ್ಲ, ನೀವು ಹೇಳಿದ ಮೇಲೆ ಹೌದು ಅಂತ ಅನ್ನಿಸ್ತಾ ಇದೆ, ಆ ರೀತಿ ಯಾರಿಗೆ ಅನ್ನಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತಷ್ಟು ವಿಡಿಯೋದೊಂದಿಗೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ.